ನಾವು ಅಲಾಸ್ಕಾದಲ್ಲಿರೋ ಸುವರ್ಣ ಅನ್ನೋ ಊರಿಗೆ ಬಂದಿದೀವಿ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ರೂಸ್ ಟ್ರಿಪ್ ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ 6 hours ಆಗುತ್ತೆ. ಹೋಗಕ್ 3 hours, ಬರಕ್ 3 hours. ನಾವು ಗ್ಲೇಷಿಯರ್ಸ್ ಹತ್ರ ಹೋಗ್ತೀವಿ. ಸುವರ್ಣ ಅನ್ನೋ ಊರಿಗೆ ಬಂದಿದೀವಿ. ಇಲ್ಲಿ ಕಿನಾಯ್ ಫೋರ್ಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಇದೀವಿ. ಇಲ್ಲಿ ಕ್ರೂಸ್ ಟೂರ್ ಮಾಡ್ತಾ ಇದೀವಿ. ಈ ನ್ಯಾಷನಲ್ ಪಾರ್ಕ್ ವಿಶೇಷ ಏನಂದ್ರೆ ಆ ಕಡೆ ಈ ಕಡೆ ಬೆಟ್ಟದ ಮಧ್ಯೆ ನದಿ ಹರಿಯುತ್ತೆ. ತುಂಬಾ ಡೀಪ್ ಆಗಿರೋ ನದಿ ಹರಿಯುತ್ತೆ. ಹಾಗೆ ಇಲ್ಲಿ ಸಾಕಷ್ಟು ಸಿ ಅನಿಮಲ್ಸ್ ನ ನೋಡ್ಬೋದು. ಮಳೆ ಬರ್ತಾ ಇದೆ, ಚಳಿನೂ ಇದೆ. ನೋಡೋಣ, ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಇದೇ ಕ್ರೂಸ್ ನಾವು ಹೋಗ್ತಾ ಇರೋದು. Hello. Is anybody over here? ಅಲ್ಲಿ ಮಾಡು. ನಾವು ಕ್ರೂಸಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ನೋಡ್ತಾ ಇರ್ಬೋದು. ಎಲ್ಲ ರೆಡಿ ಇದೆ ಕ್ರೂಸು. ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ. ಬಾರ್ ಇದೆ, ಚಿಕ್ಕದಾಗಿ ರೆಸ್ಟೋರೆಂಟ್ ಇದೆ. ನಮ್ಗೆ ಫುಡ್ ಇಲ್ಲೇ ಕೊಡ್ತಾರೆ. ಮೆನ್ಯೂನು ಇದೆ ಬಾರಲ್ಲಿ. ಸೊ ಇದು ಮೇನ್ ಹತ್ತು ಹೋಗೋದು. ಆಕ್ಚುಲಿ ಮಳೆ ಬಂದಾಗ ಜಾಸ್ತಿ ಸಿ ಅನಿಮಲ್ಸ್ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಕ್ರೂಸ್ ಅಲ್ಲಿ ಕಂಪ್ಲೀಟ್ ಆಗಿ 6 hours ಜರ್ನಿ ಇರೋದ್ರಿಂದ ಅವರೇ ಊಟ ಕೊಡ್ತಾರೆ. ನಾವು ಕ್ರೂಸ್ ಟೂರ್ ಬುಕ್ ಮಾಡ್ಬೇಕಾದ್ರೇನೆ ವೆಜ್ಜಾ ನಾನ್ ವೆಜ್ಜಾ ಅಂತ ಅಲ್ಲೇ ಮೆನ್ಷನ್ ಮಾಡಬೇಕು. ಅದ್ರ ಪ್ರಕಾರ ಅವ್ರು ನಮ್ಗೆ ಫುಡ್ ನ ಕೊಡ್ತಾರೆ. ಇಲ್ಲಿ ಕ್ರೂಸ್ ಹೊರಡೋಕ್ಕಿಂತ ಮುಂಚೆ ನಮ್ಗೆಲ್ಲ ಸೇಫ್ಟಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. Everyone say hi. Shravan. ಕ್ರೂಸ್ ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಯೂಶಲಿ ಮೋಷನ್ ಸಿಕ್ನೆಸ್ ಆಗುತ್ತೆ ತುಂಬಾ ಜನಕ್ಕೆ. ಹಾಗಾಗಿ ಅವರು ಮೋಷನ್ ಸಿಕ್ನೆಸ್ ಟ್ಯಾಬ್ಲೆಟ್ ನ ತಗೊಂಬನ್ನಿ ಅಂತ ಸಜೆಸ್ಟ್ ಮಾಡಿರ್ತಾರೆ. ಹಾಗೆ ತರ್ಲಿಲ್ಲ ಅಂದ್ರೆ ಅದು ಕ್ರೂಸ್ ಅಲ್ಲೂ ಅವೈಲೇಬಲ್ ಇರುತ್ತೆ. ಕ್ರೂಸ್ ಹೊರಡ್ಬೇಕಾದ್ರೆ ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ವಿ. ನಾವು ಈ ಕ್ರೂಸ್ ಟೂರ್ ಮಾಡ್ತಾ ಇರೋ ಟೈಮಲ್ಲೇ ಅಲಾಸ್ಕಾದಲ್ಲಿ ಭೂಕಂಪ ಆಗಿತ್ತು. ನಾವಿದ್ದಿದ್ದ ಜಾಗದಿಂದ ಸುಮಾರು 600 ಮೈಲಿ ದೂರದಲ್ಲಿ ಭೂಕಂಪ ಆಗಿತ್ತು. ಆದ್ರೆ ನಮ್ಗೆ ಭೂಕಂಪ ಆಗಿದೆ ಅನ್ನೋ ವಿಷಯನೇ ಗೊತ್ತಿರ್ಲಿಲ್ಲ. ಕ್ರೂಸ್ ಅಲ್ಲಿ ಆಗಾಗ ಕ್ಯಾಪ್ಟನ್ ಸುನಾಮಿ ವಾರ್ನಿಂಗ್ ಬಂದಿದೆ, ಎಲ್ಲರೂ ಸೇಫ್ ಆಗಿ ಒಳಗಡೆ ಇರಿ ಅಂತ ಅನೌನ್ಸ್ ಮಾಡ್ತಾ ಇದ್ರು. ಸುನಾಮಿ ವಾರ್ನಿಂಗ್ ಬಂದಿದ್ರಿಂದ ಸಿಕ್ಕಾಪಟ್ಟೆ ದೊಡ್ಡದಾಗಿ ಅಲೆಗಳು ಬರ್ತಾ ಇತ್ತು. ಇದು ಭೂಕಂಪದ ಎಫೆಕ್ಟ್ ಇಂದ ಆಗಿರೋ ಅಲೆಗಳು. ಆದ್ರೆ ನಮ್ಗಳಿಗೆ ಭೂಕಂಪ ಆಗಿದ್ದು ಗೊತ್ತಿರ್ಲಿಲ್ಲ. ಅದ್ರಿಂದ ಸುನಾಮಿ ಅಲೆಗಳು ಬರ್ತಿದೆ ಅಂತಾನೂ ಗೊತ್ತಿರ್ಲಿಲ್ಲ. ಈ ದೊಡ್ಡ ಅಲೆಗಳು ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಈ ಶಿಪ್ ಏನಾದ್ರೂ ಮುಳುಗೋಗ್ಬಿಡುತ್ತೇನಪ್ಪಾ ಅಂತ ಭಯನೂ ಆಗ್ತಾ ಇತ್ತು. ಜೋರಾಗಿ ಬೀಸ್ತಾ ಇರೋ ಗಾಳಿ, ಇದ್ರ ಜೊತೆ ದೊಡ್ಡದಾಗಿ ಬರ್ತಿದ್ದ ಸುನಾಮಿ ಅಲೆಗಳು, ಇದರಿಂದ ಬೋಟು ಸಿಕ್ಕಾಪಟ್ಟೆ ಶೇಕ್ ಆಗ್ತಿತ್ತು. ನಾವ್ ಯಾವ್ದೋ ಒಂದು ಅಡ್ವೆಂಚರಸ್ ಆಗಿರೋ ಬೋಟ್ ರೈಡ್ ಮಾಡ್ದಂಗ ಆಗೋಗಿತ್ತು. ಆದ್ರೆ ನಮ್ಗೆ ಬೋಟ್ ರೈಡ್ ಮುಗಿಸ್ಕೊಂಡು ವಾಪಸ್ ಬರೋ ತನಕನೂ ಭೂಕಂಪ ಆಗಿದೆ, ಅದ್ರಿಂದ ಸುನಾಮಿ ವಾರ್ನಿಂಗ್ ಬಂದಿದೆ, ಅದ್ರಿಂದ ಇಷ್ಟಿಷ್ಟು ದೊಡ್ಡ ಅಲೆಗಳು ಬರ್ತಿದೆ ಅನ್ನೋ ಸುಳಿವೇ ಇರ್ಲಿಲ್ಲ. ಒಂಥರ ನಮ್ಗೆ ಆ ವಿಷಯ ಗೊತ್ತಾಗ್ದಿದ್ದು ಒಳ್ಳೇದೇ ಆಯ್ತು. ಆ ವಿಷಯ ಕ್ರೂಸ್ ಅಲ್ಲಿರೋರ್ಗೆಲ್ಲ ಗೊತ್ತಾಗಿದ್ರೆ ಖಂಡಿತ ನಾವೆಲ್ಲ ಭಯ ಪಡ್ಕೊಂಡು ಹೆದರ್ಕೊಂಡು ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗ್ಬಿಡ್ತಿದ್ವಿ. ನಮ್ಗೆ ಏನು ಗೊತ್ತಿಲ್ಲದೆ ಇದ್ದಿದ್ರಿಂದ ಇದೆಲ್ಲ ನಾರ್ಮಲ್ ಅನ್ಕೊಂಡು ನಾವು ಕ್ರೂಸ್ ಟೂರ್ ನ ಎಂಜಾಯ್ ಮಾಡ್ತಿದ್ವಿ. ಹಾಗೆ ಕ್ರೂಸ್ ಅಲ್ಲಿ ಹೋಗ್ಬೇಕಾದ್ರೆ ಆಗಾಗ ಸಿ ಅನಿಮಲ್ ಕಾಣಿಸ್ತಾ ಇದ್ದಿದ್ರಿಂದ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಎಲ್ಲ ಸಿ ಅನಿಮಲ್ಸ್ ಇದೆ, ಎಲ್ಲ ನೋಡ್ತಾ ಇದ್ದಾರೆ ಸಿ ಅನಿಮಲ್ಸ್ ನ. ನೀವಿಲ್ಲಿ ಈ ವಿಡಿಯೋ ಅಬ್ಸರ್ವ್ ಮಾಡ್ತಾ ಇದ್ರೆ ನಮ್ಗೆ ಇಲ್ಲಿ ವೇಲ್ ಕಾಣಿಸ್ತು. ನೀವ್ ಹಾಗೆ ಅಬ್ಸರ್ವ್ ಮಾಡ್ಬೋದು, ಅದ್ರ ಹಾಫ್ ಬಾಡಿ ಮಾತ್ರ ಕಾಣಿಸಿದೆ. ಇಲ್ಲಿ ನೋಡ್ತಾ ಇರೋದು ನೀವು ಸಿ ಆಟರ್. ಇಲ್ಲಿ ಮಲಗಿರೋದು ಸಿ ಲಯನ್.
ಇದನ್ನೆಲ್ಲ ಸೀಲ್ಸ್ ಅಂತ ಕರೀತಾರೆ. ಅವತ್ತು ನಾವು ಇಲ್ಲಿ ಇದ್ದಿದ್ವಲ್ಲ, ಇವತ್ತು ಫಿಶ್ ಎಲ್ಲ ನೋಡೋದಕ್ಕೆ ಸ್ವಿಮ್ಮಿಂಗ್ ಆಡ್ತಾ ಇತ್ತು ಗೊತ್ತಾ? ಎಲ್ಲ ಮಲಗಿದೆ. ಕ್ರೂಸ್ ಇದು ಎಷ್ಟು ಸ್ಪೀಡಲ್ಲಿ ಬರ್ತಾ ಇದೆ ನೋಡಿ, ಸುತ್ತ ಏನು ಕಾಣಿಸ್ತಾ ಇಲ್ಲ. ಆಕ್ಚುಲಿ ಇವ್ರಿಗೆಲ್ಲ ಮೋಷನ್ ಸಿಕ್ನೆಸ್ ಆಗೋಗಿದೆ. ಪಾಪ ಎಲ್ಲರೂ ಟಯರ್ಡ್ ಆಗ್ಬಿಟ್ಟಿದ್ದಾರೆ, ವಾಮಿಟ್ ಮಾಡಿಕೊಂಡು ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇವರೊಬ್ರು ಸ್ವಲ್ಪ ಹಂಗೆ ಮಜಾ ಮಾಡ್ತಾ ಇದ್ದಾರೆ, ಇವ್ರಿಗೂ ಟಯರ್ಡ್ ಆಗೋಗಿದೆ. ನಂಗೂ ಒಳಗಡೆ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಆಗ್ತಿತ್ತು, ಅದಕ್ಕೆ ನಾನು ಹೊರಗಡೆ ಬಂದೆ. ಇಲ್ಲಿ ನೋಡ್ತಾ ಇರೋದು ನೀವು ಟಾಪ್ ಆಫ್ ದ ಕ್ರೂಸ್. ಸಿ ಅನಿಮಲ್ಸ್ ಅಲ್ಲಿ ನಾವು ಮೇಜರ್ ಆಗಿ ಡಾಲ್ಫಿನ್ಸ್ ಹಾಗೆ ವೇಲ್ ಸಹ ನೋಡಿದ್ವಿ. ಕ್ರೂಸ್ ಟೂರ್ ಅಲ್ಲಿ ಎಲ್ರಿಗೂ ಬೈನೋಕ್ಯುಲರ್ಸ್ ತಗೊಂಡ್ಬನ್ನಿ ಅಂತ ಸಜೆಸ್ಟ್ ಮಾಡ್ತಾರೆ, ಯಾಕಂದ್ರೆ ದೂರದಲ್ಲಿರೋ ಸಿ ಅನಿಮಲ್ಸ್ ನ ಬೈನೋಕ್ಯುಲರ್ಸ್ ಮೂಲಕ ಚೆನ್ನಾಗಿ ನೋಡಬಹುದು. ನಾವು 3 ಅವರ್ ಜರ್ನಿ ಮಾಡ್ಕೊಂಡು ಈ ಕ್ರೂಸ್ ಅಲ್ಲಿ ಲಾಸ್ಟ್ ಪಾಯಿಂಟ್ ಹತ್ರ ರೀಚ್ ಆಗ್ತಾ ಇದೀವಿ. ಇದು ಒನ್ ಆಫ್ ದ ಮೇನ್ ಅಟ್ರಾಕ್ಷನ್. ಇನ್ನೇನ್ ನಾವು ಗ್ಲೇಷಿಯರ್ ಹತ್ರ ಹೋಗ್ತಾ ಇದೀವಿ. ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲಾ ಕಡೆ ಐಸ್ ಗಳಿದೆ. ದೂರದಿಂದ ಗ್ಲೇಷಿಯರ್ ಕಾಣಿಸ್ತಿದೆ, ಆದ್ರೆ ಮೋಡ ಫಾಗ್ ಇರೋದ್ರಿಂದ ಅಷ್ಟು ಕ್ಲಿಯರ್ ಆಗಿಲ್ಲ. ಬಟ್ ಹತ್ರದಲ್ಲಿ ಹೋದಾಗ ಫುಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ತುಂಬಾ ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಗ್ಲೋಬಲ್ ವಾರ್ಮಿಂಗ್ ಇಂದ ಗ್ಲೇಷಿಯರ್ಸ್ ಗಳೆಲ್ಲ ಕರಗ್ತಾ ಇದೆಯಂತೆ. ನಮ್ ಮುಂದಿನ ಪೀಳಿಗೆಗೆ ಇದನ್ನ ನೋಡೋ ಅದೃಷ್ಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಗೆ ಈ ಅದ್ಭುತ ನೋಡೋ ಅವಕಾಶ ಸಿಕ್ಕಿದ್ಯಲ್ಲ ಅಂತ ಖುಷಿ ಪಡ್ಬೇಕು. ನಮ್ಗೆ ಈ ಗ್ಲೇಷಿಯರ್ ಪಾಯಿಂಟ್ ಹತ್ರ ಬಂದಾಗ ಒಂಥರ ಬಾಂಬ್ ಬಿದ್ದಂಗೆ ಸೌಂಡ್ ಆಯ್ತು. ಆ ಸೌಂಡ್ ಆಗ ಒಂದ್ ಸುಮಾರು 10-20 ಸೆಕೆಂಡ್ಗೆ ನಾವು ಗ್ಲೇಷಿಯರ್ ಕಾಲ್ವಿಂಗ್ ನೋಡಿದ್ವಿ. ಗ್ಲೇಷಿಯರ್ ಕಾಲ್ವಿಂಗ್ ಅಂದ್ರೆ ಈ ಹಿಮ ಪರ್ವತದಿಂದ ಹಿಮಗಳು ನೀರಲ್ಲಿ ಉದುರೋದು. ಈ ಗ್ಲೇಷಿಯರ್ ಕಾಲ್ವಿಂಗ್ ನೋಡಕ್ ಸಿಗೋದು ತುಂಬಾ ಅಪರೂಪ ಹಾಗೆ ಅದೃಷ್ಟ ಅಂತೆ. ಈ ಪಾಯಿಂಟ್ ಅಲ್ಲಿ ನಾವ್ ಇದ್ದಿದ್ದ ಟೈಮ್ ಅಲ್ಲೇ ಭೂಕಂಪ ಆಗಿದ್ರಿಂದ ನಮ್ಗೆ ಈ ಗ್ಲೇಷಿಯರ್ ಕಾಲ್ವಿಂಗ್ ನೋಡೋ ಅದೃಷ್ಟ ಸಿಕ್ತು ಅನ್ಸುತ್ತೆ. ನಾವ್ ನೋಡ್ತಾ ಇದ್ದಂಗೆ ಸುಮಾರು ಕಡೆ ಈ ಹಿಮ ಪರ್ವತಗಳು ನೀರಲ್ಲಿ ಉದುರೋಕೆ ಶುರು ಆಯ್ತು. ಅದನ್ನ ನೋಡೋಕೆ ತುಂಬಾ ಅದ್ಭುತವಾಗಿತ್ತು, ಹಾಗೆ ಸ್ವಲ್ಪ ಭಯನೂ ಆಯ್ತು. ಗ್ಲೇಷಿಯರ್ ಕಾಲ್ವಿಂಗ್ ಅಂದ್ರೆ ಹಿಮ ಪರ್ವತದಿಂದ ಹಿಮ ಉದ್ರಿದ್ದು ಹೇಗಿತ್ತು ನೋಡಿ. ಇದು ಆ ಹಿಮ ಪರ್ವತದಿಂದ ಐಸ್ ಎಲ್ಲ ಬಿದ್ದು ನೀರೊಳಗೆ ಹೇಗ್ ಕಾಣ್ತಾ ಇದೆ ನೋಡಿ. ನೋಡಿ ಹೆಂಗಿದೆ, ವಾವ್. ಹತ್ರಕ್ಕೆ ಹೋಗ್ತಾ ಇದಾರೆ. ಚಳಿ ಆಗ್ತಿದೆ ಮಾತ್ರ, ಕೈಯೆಲ್ಲ ಕೊರಿತಾ ಇದೆ. ಹಿಮ ಪರ್ವತದಿಂದ ಹಿಮಗಳು ಬಿದ್ದ ಮೇಲೆ ಅಲೆಗಳ ಜೊತೆ ಆ ಬಿದ್ದಿರೋ ಐಸ್ಗಳು ನಮ್ ಕಡೆ ಜೋರಾಗಿ ಬರ್ತಾ ಇತ್ತು. ಅದನ್ನ ನೋಡಿ ಮೈ ಜುಮ್ ಅನ್ಸ್ತು. ಆ ಮೊಮೆಂಟು ಒಂಥರ ಗೂಸ್ ಬಂಪ್ಸ್ ಬಂತು ಅಂತ ಹೇಳ್ಬೋದು. ಈ ತರ ಗ್ಲೇಷಿಯರ್ ಕಾಲ್ವಿಂಗು ಅಂದ್ರೆ ಹಿಮ ಪರ್ವತದಿಂದ ಈ ತರ ಹಿಮ ಉದ್ರಿದ್ದು 10 ವರ್ಷ ಆದ್ಮೇಲಂತೆ. 15 ವರ್ಷದಿಂದ ಕ್ರೂಸ್ ಟೂರ್ ಮಾಡ್ಕೊಂಡು ಈ ಜಾಗಕ್ಕೆ ಬರ್ತಿದ್ದ ನಮ್ ಕ್ರೂಸ್ ಕ್ಯಾಪ್ಟನ್ ಈ ವಿಷಯ ಹೇಳಿದ್ರು. ಇಂತ ಅದ್ಭುತ ನೋಡಕ್ಕೆ ನಮಗ್ ಸಿಕ್ತಲ್ಲ ಅಂತ ತುಂಬಾ ಖುಷಿನೂ ಆಯ್ತು. ಇದೆಲ್ಲ ನೋಡ್ಕೊಂಡು ವಾಪಸ್ ಬರೋ ತನಕನೂ ನಮ್ಗೆ ಭೂಕಂಪ ಆಗಿದೆ, ಭೂಕಂಪದ ಎಫೆಕ್ಟ್ ಇಂದ ಇಲ್ಲಿ ಗ್ಲೇಷಿಯರ್ ಕಾಲ್ವಿಂಗ್ ಆಗಿದೆ ಅನ್ನೋ ಸುಳಿವೇ ಇರ್ಲಿಲ್ಲ. ಇನ್ನು ವಾಪಸ್ ಬರ್ಬೇಕಾದ್ರೆ ನನಗೆ ಫುಲ್ಲು ಮೋಷನ್ ಸಿಕ್ನೆಸ್ ಆಗಿ ಮಲಗ್ದವಳು ಎದೊಳ್ಳೆ ಇಲ್ಲ. ಕಷ್ಟಪಡ್ಕೊಂಡು ಈ ಕ್ರೂಸ್ ಅಲ್ಲಿ 6 ಅವರ್ ಜರ್ನಿ ಮಾಡ್ಕೊಂಡು ಎಂಡ್ ಪಾಯಿಂಟ್ ಅಲ್ಲಿ ಬಂದು ಈ ಗ್ಲೇಷಿಯರ್ ನೋಡಿದ್ದು ಸಿಕ್ಕಾಪಟ್ಟೆ ವರ್ತ್ ಅನ್ಸ್ತು. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ, ನೋಡೋದಕ್ಕೆ ನಿಜವಾಗ್ಲೂ ಖುಷಿ ಅನ್ಸ್ತಾ ಇದೆ. Mostly it's just ಗ್ಲೇಷಿಯರ್ ಐಸ್
ಹಾಗೆ ಜೋರಾಗಿ ಬೀಸ್ತಿದ್ದ ಗಾಳಿ ಬರ್ತಿದ್ದಿದ್ ದೊಡ್ಡ ದೊಡ್ಡ ಸುನಾಮಿ ಅಲೆಗಳ ಮಧ್ಯೆ ನಮ್ನೆಲ್ಲ ಸೇಫ್ ಆಗಿ ಕರ್ಕೊಂಡ್ ಬಂದು ನಮ್ನ ದಡಕ್ ಸೇರ್ಸಿದ್ ನಮ್ ಕ್ರೂಸ್ ಕ್ಯಾಪ್ಟನ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್, ಯು ಆರ್ ಅಮೇಸಿಂಗ್. ಬೋಟ್ ಟೂರ್ ಆಯ್ತು. ಬೋಟ್ ಟೂರಿಂದ ಬಂದು ಎಲ್ಲ ಆಮ್ಲೆಟ್ ಹಾಕಿದ್ದಾಯ್ತು. ಸಿಕ್ಕಾಪಟ್ಟೆ ಹೊಟ್ಟೆ ಇರ್ತಾ ಇದೆ. ಇದು ಸೀ ವರ್ಲ್ಡ್ ಅಲ್ಲಿ ಇದೊಂದು ಫೇಮಸ್ ಸೀ ಫುಡ್ ರೆಸ್ಟೋರೆಂಟ್ ಅಂತೆ, ಅಲಸ್ಕಾ ಸೀ ಫುಡ್ ಗ್ರಿಲ್ ಅಂತ. ನೋಡೋಣ, ಟ್ರೈ ಮಾಡೋಣ. ಹೋಪ್ಫುಲಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲೆಲ್ಲ ಹ್ಯಾಲಿಬರ್ಟ್ ಫಿಶ್ ಹಾಗೆ ಸ್ಯಾಲ್ಮನ್ ಫಿಶ್ ಎಲ್ಲ ಫ್ರೆಶ್ ಆಗಿ ಸಿಗುತ್ತಂತೆ. ನೋಡೋಣ. ಹ್ಯಾಲಿಬರ್ಟ್ ಹಾಗೆ ರೈಸ್ ತೊಗೊಂಡಿದ್ದೀನಿ, ಸ್ಟೀಮ್ ರೈಸ್. ಸ್ವಲ್ಪ ಅನ್ನ ತಿನ್ನೋಣ ಅಂತ. ಅನ್ನ ಸಿಕ್ಬಿಟ್ರೆ ಸಾಕು. ನೋಡೋಣ ಹೇಗಿದೆ ಅಂತ. ಸಗದಾಗಿದೆ, ರೈಸ್ ಚೆನ್ನಾಗಿದೆ. ಇದೆಲ್ಲ ಸಾಸ್ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ರೈಸ್ ತುಂಬ ಚೆನ್ನಾಗಿರುತ್ತೆ. ನೈಸ್. ನಾವು ತಿನ್ಬೋದಾ? ತಿನ್ನಿ.